ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಸಂಜೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ನಮ್ಮ ಅಕ್ಕ ಅವರು ಹೇಳಿದ್ನಲ್ಲ, ನಾನು ಮದುವೆಗೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಅವರು ಸ್ವಲ್ಪ ಐಟಮ್ಸ್ನ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ. ತೋರಿಸ್ತೀನಿ ನಿಮಗೆ ಏನೇನು ಶಾಪ್ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಂದು ಸ್ಪೆಷಲ್ ಒಂದು ವಿಡಿಯೋ ಇದೆ, ಅದನ್ನು ಮಾತಾಡ್ತಾ ಹೇಳ್ತೀನಿ ಏನು ಅಂತ. ಸೊ ಇವಾಗ ಅವರು ಏನೇನು ಶಾಪ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ದೆ, ನನ್ನ ಮದುವೆಲಾದರೂ ಅಷ್ಟೇ, ನಮ್ಮ ಅಕ್ಕನ ಮದುವೆಲ್ಲ ಆದರೂ ಅಷ್ಟೇ ಚಿಕ್ಕಪೇಟೆಯಲ್ಲೇ ಬಟ್ಟೆ ತೆಗೆಯೋದು ಅಂತ. ಹಂಗಾಗಿ ಅವರು ನಿನ್ನೆ ನೈಟು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿಕೊಂಡು ಬಂದಿದ್ದರು. ಅದನ್ನ ಇನ್ನೂ ನಾನು ಏನು ಯಾವುದನ್ನು ಕೂಡ ಓಪನ್ ಮಾಡಿ ಕೂಡ ನೋಡಲಿಲ್ಲ. ಸೊ ನಿಮಗೆ ಎಷ್ಟು ಶಾಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಅದೇನು ಇನ್ನೊಂದು ಸರ್ಪ್ರೈಸ್ ವಿಡಿಯೋ ಏನು ಅಂತ ಆಮೇಲೆ ಹೇಳ್ತೀನಿ, ಓಕೆನಾ? ಇವಾಗ ಫಸ್ಟ್ ತೋರಿಸ್ತೀನಿ ಬನ್ನಿ ಏನೇನು ಶಾಪ್ ಮಾಡಿದ್ದಾರೆ ಅಂತ. ಚಿಕ್ಕಪೇಟೆ ಸುದರ್ಶನಲ್ಲಿ ತೆಗೆದಿರೋದು ತೋರಿಸ್ತೀನಿ. ಅಂದರೆ ಇವಾಗ ನನ್ನ ಮದುವೆಯಲ್ಲಿ ನಾವು ಎಲ್ಲರಿಗೂ ಬಟ್ಟೆನ ತೆಗೆದಿದ್ವಿ. ಅಂದರೆ ಈಗ ನಮ್ಮ ಅತ್ತೆ ಅವ್ರಿಗೆ ಮತ್ತು ಸುಮಾರು ಜನಕ್ಕೆ ತೆಗೆದಿದ್ವಿ ಬಟ್ಟೆನ. ಬಟ್ ಅದಕ್ಕೆ ಇವಾಗ ನಮ್ಮ ಅಕ್ಕನ ಮದುವೆಯಲ್ಲಿ ಯಾರಿಗೂ ಏನು ಅಷ್ಟು ತೆಗೆದಿಲ್ಲ. ಬಟ್ ಸಿಂಪಲ್ ಯಾರ್ಯಾರಿಗೆ ಕೊಡಬೇಕು ಅವ್ರವ್ರಿಗೆ ಸ್ವಲ್ಪ ಜನಕ್ಕೆ ಮಾತ್ರನೇ ತೆಗೆದಿದ್ದಾರೆ. ಇದನ್ನು ಕೊಡೋರಿಗೆ ತೆಗೆದಿರೋದು ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸ್. ಇವು 3 ಸ್ಯಾರಿ ಇದೆ. ಆ್ಯಕ್ಚುಲಿ ಸುದರ್ಶನ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಅಲ್ಲೇ ಅನಿಸುತ್ತೆ ತೆಗಿಯೋದು ಚಿಕ್ಕಪೇಟೆಯಲ್ಲಿ. ಚೆನ್ನಾಗಿದೆ. ಇದು ಯಾರ್ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ನೋಡಬೇಕು. ಅವ್ರು ಬಂದಮೇಲೆ, ನಮ್ಮ ಅಕ್ಕ ಬಂದಮೇಲೆ, ಅವಳಿಲ್ಲ ಒಂದು ಫಂಕ್ಷನ್ಗೆ ಹೋಗಿದ್ದಾಳೆ, ಅವ್ರು ಬಂದಮೇಲೆ ಲಿಸ್ಟ್ ಮಾಡಬೇಕು ಯಾರ್ಯಾರಿಗೆ ಕೊಡಬೇಕು ಏನು ಅಂತ. ನೋಡಿ, ಇದರಲ್ಲಿ 3 ಸ್ಯಾರಿ, ಇದರಲ್ಲಿ 3 ಸ್ಯಾರಿ ಇದೆ. ಇದು ಮೈಸೂರು ಸಿಲ್ಕ್, ಇದು ನನ್ನ ಫ್ರೆಂಡ್ ಸೆಲೆಕ್ಟ್ ಮಾಡಿರೋದು. ಇವನ್ನ ಇವಾಗ ಟ್ರೆಂಡ್ ಅಲ್ವಾ ಇವು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ, ನನಗೆ ಅಂತ ಇವಾಗ ಸಖತ್ ಇಷ್ಟ. ಅದು ಅಂದರೆ ಸ್ಮೂತ್ ಇರುತ್ತಲ್ಲ, ಒಂಥರ ಇದು ಸ್ಯಾರಿ ಹಾಕ್ಕೊಂಡ್ರೆ ಒಂಥರ ವೇರ್ ಮಾಡಿರೋರು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ. ನೋಡಬೇಕು, ಇದರಲ್ಲಿ ನಾನು ಯಾವ್ದಾರು ಒಂದೊಂದು ಸ್ಟಿಚ್ ಮಾಡಿಸ್ಕೊಬೇಕು. ಇಲ್ಲ ನಮ್ಮ ಅಕ್ಕ ಮಾಡಿಸಿದ್ರೆ ಅವಳದು ಕೂಡ ಅವಳೊಂದ್ಸಲ ನಾನೊಂದ್ಸಲ ವೇರ್ ಮಾಡ್ಬೋದು. ಹೀಗೆ ಅಲ್ವಾ ಮನೇಲಿ ಹೆಣ್ಮಕ್ಳಿದ್ರೆ, ಅಕ್ಕ ತಂಗಿಯರಿದ್ದರೆ ಅವ್ರ ಬಟ್ಟೆ ನಾವು ಹಾಕೊಂಬೋದು, ನಮ್ಮ ಬಟ್ಟೆ ಅವ್ರು ಹಾಕೊಂಬೋದು, ಶೇರ್ ಮಾಡ್ಕೊಬೋದು. ಇಲ್ಲಿ 3 ಸ್ಯಾರಿ ಇದೆ. ಇನ್ನು ಎಲ್ಲ ಬ್ಯಾಗಲ್ಲೂ 3 ಸ್ಯಾರಿಗೆ ಒಂದೊಂದು ಬ್ಯಾಗ್ ತೊಗೊಂಡ್ಬಂದಿದ್ದಾರೆ. ಇದರಲ್ಲೂ ಅಷ್ಟೇ. ಆ್ಯಕ್ಚುಲಿ ಇವರು ಸಪ್ರೇಟು, ಈಗ ಏಜ್ ಆದವ್ರಿಗೆ ಸಪ್ರೇಟು, ಮತ್ತು ಸ್ವಲ್ಪ ಹಿಂಗಾಗಿರೋರಿಗೆ ಸಪ್ರೇಟ್, ಈ ಥರ ತೆಗೆದಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾವು ಒಂದೊಂದು ಬ್ಯಾಗಲ್ಲಿ ಒಂದೊಂದನ್ನು ಇಟ್ಕೊಂಡು ಬಂದಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದ್ರ ಪ್ರೈಸ್ ಎಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಅಂತ. ಇದರಲ್ಲಿ 3 ಸ್ಯಾರಿ. ಮದುವೆ ಅಂದ್ರೇ ಒಂದು ಟೆನ್ಷನು ಗೈಸ್. ಇವಾಗ ಬಟ್ಟೆ ತೆಗೆಯೋದು, ಮನೆ ಕ್ಲೀನಿಂಗಿಂದ ಹಿಡಿದು ಮದುವೆ ಆಗೋವರೆಗೂ, ಮದುವೆ ಆಗಿ 1 ತಿಂಗಳವರೆಗೂ ಕೂಡ ಟೆನ್ಷನ್ನು ಇರುತ್ತೆ. ಇದರಲ್ಲಿ ಪಾಪ ನಮ್ಮ ಅಕ್ಕಂಗೆ ಇನ್ನೆಷ್ಟು ಟೆನ್ಷನ್ ಆಗಿರ್ಬೇಡ. ಇನ್ನು ಮತ್ತು ಇದನ್ನು 2 ಟಾಪು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 2 ಟಾಪು ಇದ್ದಾರೆ ನನಗೆ. ಅಂದರೆ ನಾನು ಇಲ್ಲೇ ಬಟ್ಟೆ ತೊಗೊಂಡಿದ್ದೀನಲ್ಲ ಆಲ್ರೆಡಿ, ನಿಮ್ಗೆ ಅದು ವೀಡಿಯೋದಲ್ಲಿ ನೋಡಿದ್ದೀರಾ. ಸೊ ನನಗೇನಷ್ಟು ಯಾವುದನ್ನೂ ತಂದಿಲ್ಲ, ಅಂದರೆ ನಾನು ಇಲ್ಲೇ ತೊಗೊಂಡಿದ್ನಲ್ಲ, ಹಾಗಾಗಿ ಇಷ್ಟನ್ನ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಮತ್ತು ಇದು ಜೆಂಟ್ಸ್ಗೆ ಅಂತ ಅಂದ್ಬಿಟ್ಟು ಅದಂತ ತೆಗೆದಿರೋದು. ಇದೆಲ್ಲ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಇವಾಗ ಸಿಂಪಲಾಗಿ ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದಾರೆ. ಮುಂಚೆನೂ ಅವಳು ಸ್ವಲ್ಪ ತೊಗೊಂಡಿದ್ದಾಳೆ, ಬಟ್ ಇವಾಗ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇವಾಗ ಇದಾಯ್ತಾ, ಇದು ಇಷ್ಟು ಸುದರ್ಶನ ಶಾಪ್ ಮಾಡ್ಕೊಂಡು ಬಂದಿರೋದು. ಇವಾಗ ನೆಕ್ಸ್ಟು ಏನು ವಿಡಿಯೋ ಅಂತ ಅಂದರೆ, ನಾನು ಒಂದು ಫ್ರೆಂಡ್ಶಿಪ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ನೀವೆಲ್ಲ ಕೇಳ್ತಿದ್ರಿ ನಿಮ್ಮದು ರುಚಿತ ಅಂತ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ, ಅವರು ಯಾರು ಏನು ಮತ್ತು ನಿಮ್ಮ ಊರು ಯಾವುದು, ನೀವು ಹೆಂಗೆ ಫ್ರೆಂಡ್ಸ್ ಅಂತ. ಹಾಗಾಗಿ ಸೊ ನಾವಿಬ್ಬರು ಹೆಂಗೆ ಪರಿಚಯ ಆದ್ವಿ ಅಂತ ಅಂದ್ಕೊಂಡು ಅದನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವಳು ಇವಾಗಷ್ಟೇ ನಮಗೆ ಮೇಡಮ್ ಫ್ರೀಯಾಗಿ ಸಿಕ್ಕಿರೋದು ಇವತ್ತು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ರೀ ಇವತ್ತಿನ ವಿಡಿಯೋದಲ್ಲಿ. ಒಂದು ಸ್ಪೆಷಲ್ ಗೆಸ್ಟ್ ಅವರು ನನ್ನ ವಿಡಿಯೋಗೆ, ಓಕೆನಾ? ಅವ್ರು ಇಲ್ಲೇ ಇದ್ದಾರೆ, ತೋರಿಸ್ತೀನಿ ಅವ್ರ ಎಂಟ್ರಿ ಹೇಗಿರುತ್ತೆ ಅಂತ. ಸಿಂಪಲ್ಲಾಗಿ ಇಷ್ಟೊಂದು ಶಾಪ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಎಲ್ಲ ಸ್ಯಾರಿ. ಇವಾಗ ನಮ್ಮ ಸ್ಪೆಷಲ್ ಗೆಸ್ಟ್ನ, ಇದು ಅಂದರೆ ಅವಾಗ ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಕ್ಲಿಯರಾಗಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟೇ. ಓಕೆ ಗೈಸ್, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲೇ ಇದ್ದಾರೆ ಅವರು. ಹಾಯ್ ಮಾಡಿ.
ಏನು ಪಳಪಳ ಅಂತ ಹೊಳಿತಾವಳೆ. ಅದೇನು ಎಂತ ಅಂತ ಹೇಳಲ್ಲ ಇವಾಗ್ಲೇ. ಅದು ಸ್ವಲ್ಪ ಸರ್ಪ್ರೈಸ್ ಅದು ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಏನಕ್ಕೆ ಅಂತ. ಸೊ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ರೆಡಿನಾ? ರೆಡಿ. ಇವಾಗ ಏನು ವಿಡಿಯೋ ಅಂತಂದರೆ, ನೀವೆಲ್ಲ ಕೇಳ್ತಿದ್ರಿ ನಿಮ್ಮ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು, ಇವ್ರು ಹೇಗೆ ಗೊತ್ತು ಅಂತ. ಆ್ಯಕ್ಚುಲಿ ಇವರು ಯಾವ ಊರು ನನಗೆ ಗೊತ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿದ್ದೀರಾ ನನ್ನ ವೀಡಿಯೋಗಳು ಹಾಕಿದಾಗ. ಅದಕ್ಕೇ ಇವತ್ತು ನಮ್ಮಿಬ್ಬರು ಹೇಗೆ ಪರಿಚಯ ಆಯಿತು ಅನ್ನೋದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಗೈಸ್. ಏನು ರೆಡಿನಾ ಹೇಳೋಕ್ಕೆ ಹೆಂಗೆ ಅಂತ? ಫಸ್ಟು ಹೇಳಬೇಕು ಅಂತಂದರೆ, ನಾವಿಬ್ಬರು ಇನ್ನೊಂದೇನಂದರೆ, ನಾವು ಇಬ್ಬರು ಜೊತೆಲೇ ಹೈಸ್ಕೂಲಲ್ಲಿ ಫ್ರೆಂಡ್ಸು. ಹೈಸ್ಕೂಲಲ್ಲಿ ಅಂದರೆ ಹಾಗೆ ಹಾಯ್ ಬಾಯ್ ಫ್ರೆಂಡ್ಸ್ ಅಲ್ವಾ? ಇಷ್ಟೊಂದು ಕ್ಲೋಸ್ ಏನಿರಲಿಲ್ಲ ಅವಾಗ. ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸು. ಇನ್ನು ನೆಕ್ಸ್ಟು ನಮ್ಮದು ಸೆಕ್ಷನ್ ಚೇಂಜು. ನಮ್ಮದು ಕನ್ನಡ ಮೀಡಿಯಮ್, ಇವಳ್ದು ಇಂಗ್ಲೀಷ್ ಮೀಡಿಯಮ್ ಆಯಿತಾ. ಅದಾದಮೇಲೆ ಏನಂದರೆ 10th ಎಲ್ಲ ಮುಗೀತು. 10th ಮುಗಿಸಿ ಇವಳ್ದು PU ಹಾಸನಲ್ಲಿ ಮಾಡಿದ್ದು ಇವಳು. ಸೊ ಅರ್ಕಲ್ಗೂಡ ಡಿಗ್ರಿ ಹಾಸಂತಾನೆ. PU ಅರಕಲ್ಗೂಡಲ್ಲಿ. ಇನ್ನು ಅಲ್ಲಿಂದ ಬೇರೆ ಬೇರೆ PU ಕಾಲೇಜೆಲ್ಲ ಬೇರೆ ಬೇರೆ. ಆವಾಗ ಅಷ್ಟೇ, ಯಾವಾಗಲಾದ್ರೂ ಬಸ್ ಸ್ಟಾಪಲ್ಲಿ ಏನಾದರೂ ನೋಡಿದಾಗ ಹಾಯ್, ಆವಾಗ ಸ್ಮೈಲ್ ಅಷ್ಟೇ. ಅದು ಹಾಯು ಇಲ್ಲ. ರುಚಿತ ಅಲ್ವಾ ಅಂತ ಅಂದ್ರೆ ಇವಳಿಗೆ ಮುಂಚೆ ಬೇರೆ ಹೆಸರಿತ್ತು. ಹೈಸ್ಕೂಲಲ್ಲಿ ಬೇರೆ ನೇಮ್ ಇದ್ದಿದ್ದು. ನಾವು ಹಂಗೇನೆ ಕರಿತಿದ್ವಿ. ನಂಗೆ ಅದೇನೆ ಗೊತ್ತಿದ್ದು ಫಸ್ಟ್. ಇವಳು ರುಚಿತ ಅನ್ನೋ ನೇಮೇ ಗೊತ್ತಿತ್ತು. ಇವಾಗ್ಲೂ ನಂಗೆ ಸ್ಕೂಲಲ್ಲಿ ಏನಿತ್ತು ಅದನ್ನ ಮಾತ್ರ ಗೊತ್ತಿತ್ತು ನನಗೆ. ಇವಳು ರಿಯಲ್ ನೇಮ್ ಬಂದು ರುಚಿತ ಅಂತ. ಅದು ನನಗೆ ಗೊತ್ತಿರ್ಲಿಲ್ಲ. ಹಂಗೆ ಬಂದಾಗ ಈ ಹಾಯ್ ಬಾಯ್ ಅಂತ ಮಾತಾಡ್ಸ್ತಿದ್ವಿ. ಒಂದೊಂದು ಟೈಮ್ ಮಾತು ಆಡ್ತಿರ್ಲಿಲ್ಲ. ಸುಮ್ಮನೆ ಹಂಗೆ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಅದಾದ್ಮೇಲೆ ಹೆಂಗೆ ಅಂದ್ರೆ, ಇವಾಗ ನಾನು ಮೈಸೂರಲ್ಲಿ PUನೂ ಮುಗೀತು. ಅದಾದ್ಮೇಲೆ ಇನ್ನು ಡಿಗ್ರಿಗೆ ಮೈಸೂರಿಗೆ ಅಂತ ಹೋದ್ನಲ್ಲ, ಅಲ್ಲಿ ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ಅವಾಗ ಟಿಕ್ಟಾಕು. ಇವಾಗ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವು ಅವಾಗ ಟಿಕ್ಟಾಕ್ ಮಾಡ್ತಿದ್ವಿ, ನಾನು ನಮ್ಮ ಅಕ್ಕ ಇಬ್ರು ಅಂತ. ಸೊ ಇವಳು ನನಗೆ ಮುಂಚೆನೂ ಗೊತ್ತಿತ್ತು. ಬಟ್ ಆಮೇಲೆ ಏನಾಯ್ತು ಅಂದ್ರೆ, ಟಿಕ್ಟಾಕ್ ಮಾಡ್ತಿದ್ದಾಗ ಇವಳು ನಮ್ಮ ಅಕ್ಕಂಗೆ ಮೆಸೇಜ್ ಮಾಡಿದ್ದಾಳೆ. ಅಂದ್ರೆ ಹಾಯ್ ಅಕ್ಕ ಏನೋ ಎಂತ ಅಂತ. ಅವಾಗ ನಿಮ್ ತಂಗಿನ ಇವರು ನನ್ ಕ್ಲಾಸ್ಮೇಟ್, ನನಗ್ ಗೊತ್ತು, ನೀವಿಬ್ರು ಸ್ವಂತ ಅಕ್ಕ ತಂಗಿನ ಅಂತ. ಅಂದ್ರೆ ನಾವಿಬ್ರು ಟಿಕ್ಟಾಕ್ ಮಾಡ್ತಿದ್ವಲ್ವಾ, ನಾನು ನಮ್ಮ ಅಕ್ಕ ಇಬ್ರು. ಇವಳು ಹಂಗೆ ನನ್ ಫೋಟೋ ಕಳಿಸ್ಬಿಟ್ಟು, ನಂಗೆ ಗೊತ್ತು ನನ್ ಕ್ಲಾಸ್ಮೇಟ್, ನೀವಿಬ್ರು ಸ್ವಂತ ಅಕ್ಕ ತಂಗಿನ ಅಕ್ಕ, ಹಂಗೆ ಅಕ್ಕ ಹಿಂಗೆ ಅಕ್ಕ ಅಂತ ನಾನ್ ಮಾಡಿದ್ದೆ ಅಂತ ಇವಳು ನಮ್ಮ ಅಕ್ಕಂಗೆ ಮಾಡವಳೆ. ಅಂದ್ರೆ ನಮ್ಮ ಅಕ್ಕ ನನಗೆ ಕೇಳೇ ಇರ್ಲಿಲ್ಲ ಅದನ್ನ. ಒಂದು 3-4 ಡೇಸು ಅದನ್ನ, ಇವು ಗೊತ್ತಾ ರುಚಿ, ನಿನಗೆ ಗೊತ್ತಾ ನಿಮ್ ಕ್ಲಾಸ್ ಏನಂತ, ಹಂಗೆ ಹಿಂಗೆ ಅಂತ ಏನಂದ್ರೆ ಏನು ನನಗೆ ಕೇಳಿರ್ಲಿಲ್ಲ. ಆಮೇಲೆ ಒಂದು 4 ಡೇಸ್ ಬಿಟ್ಮೇಲೆ ಇವು ನಿಮಗೆ ಗೊತ್ತಾ ಇವಳು ಅಂತ ಕೇಳಿದ್ಲು. ಸೈಲೆಂಟಾಗಿ ಬಂದು, ಇವಳು ನಿಮಗೆ ಗೊತ್ತಾ ಫೋಟೋ ತೋರಿಸ್ಬಿಟ್ಟು ಅಂತ. ನನಗೆ ಗೊತ್ತು, ನಾನು ಹೈಸ್ಕೂಲಲ್ಲಿ ಒಟ್ಟಿಗೆನೆ ಓದಿದ್ದು ನಾವು, ಬಟ್ ಸೆಕ್ಷನ್ ಬೇರೆ. ನನಗೆ ಗೊತ್ತು, ಯಾಕೆ ಅಂತ ಕೇಳಿದೆ ನಮ್ಮ ಅಕ್ಕನ. ಆಮೇಲೆ ಇವ್ರಷ್ಟರಲ್ಲಿ ಫ್ರೆಂಡ್ಸ್ ಆಗಿದ್ರು, ಅಕ್ಕ ಅಂತ ಅನ್ಕೊಂಡು. ಇವ್ರಷ್ಟರಲ್ಲಿ ರೆಸ್ಪೆಕ್ಟ್ ಕೊಡ್ತಿದ್ದೆ ಜಾಸ್ತಿ, ಅಕ್ಕ ಅಂತ. ಫಸ್ಟ್ ಅಕ್ಕ ಅಂತಾನೆ ಮಾತಾಡ್ಸ್ತಿದ್ದ ಅವಾಗ ನಮ್ಮ ಅಕ್ಕನ. ದೊಡ್ಡೋಳಲ್ವಾ, ನಾವಿಬ್ರು ಒಂದೇ ಏಜ್, ಅವಳು ದೊಡ್ಡೋಳಲ್ವಾ. ಹಂಗಾಗಿ ಆಮೇಲೆ ಗೊತ್ತು ಅಂತ ಅಂದೆ. ಹಿಂಗೆ ಅಂತ ಆಯ್ತು ಅಂತ ಗೊತ್ತು ಅಂತ ಅನ್ಕೊಂಡು. ಅಷ್ಟರಲ್ಲಿ ಇವಳು ನಮ್ಮ ಅಕ್ಕ ಹೆಂಗೋ ಮೆಸೇಜ್ ಮಾಡ್ಕೊಂಡಿದ್ರು. ಇನ್ನೊಂದೇನಂದ್ರೆ, ಇವಳು ನನ್ನ ಫ್ರೆಂಡ್. ಫಸ್ಟ್ ಹೇಳ್ಬೇಕು ಅಂದ್ರೆ, ನೀವು ಅನ್ಕೊಂಡಿರ್ತೀರಾ ನಿಮ್ಮ ಅಕ್ಕನಿಂದ ಇವಳು ರುಚಿ ನನಗೆ ಫ್ರೆಂಡ್ ಆಗಿರೋದಂತ. ಆಕ್ಚುಲಿ ಅದು ತಪ್ಪು. ಫಸ್ಟ್ ನನ್ನ ಫ್ರೆಂಡು. ನೀನ್ ಅಕ್ಕ ಇವಳು ನಿಮ್ ಸ್ವಂತ ತಂಗಿನ ನನಗ್ ಗೊತ್ತು ಅಂತ ನಾನ್ ಚಂದು ಕೇಳಕ್ ಹೋಗಿ ಅವಳ ಫ್ರೆಂಡ್ ಆಗಿದೆ. ಚಂದನ ಫ್ರೆಂಡ್ ಆಗಿದ್ದು. ಅಂದ್ರೆ ಅವಾಗ್ಲಿಂದ. ಇವ್ರು ಎಷ್ಟು ವರ್ಷ ಆಯ್ತು ನೀವು ಫ್ರೆಂಡ್ ಆಗಿ? 4 years ಆಯ್ತು. 4 years ಇಂದ. ಇವಳು ಅವಾಗ್ಲಿಂದನೂ ಅಷ್ಟೇ. ಆಮೇಲೆ ಇವ್ರು ಹಂಗೇನೆ ನಿನ್ ತಂಗಿನ ಅಂತ ಅನ್ಕೊಂಡು ಮಾತಾಡ್ಕೊಂಡು ಹಂಗೇನೆ ಕ್ಲೋಸ್ ಆದ್ರು. ನೆಕ್ಸ್ಟ್ ಅದಾದ್ಮೇಲೆ ಅವಳು ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ಲು. ನಾವು ಫಸ್ಟ್ ನಮ್ಮ ಹಳೆ ಮನೇಲಿ ಇದ್ವಿ. ಅವಾಗ ಬಂದಿದ್ದ ಅಂದ್ರೆ ಕಾಲೇಜಿಗೆ ರಜಾ ಇದ್ದಾಗ ಊರಿಗೆ ಬಂದಾಗ ಎಲ್ಲ ಅಷ್ಟೊಂದೇನು ಬಂದಿಲ್ಲ ನಮ್ಮ ಮನೆಗೆ. ಇವಳು ಏನಂದ್ರೆ ರಜಾ ಇದ್ದಾಗ ಊರಿಗೆ ಬರ್ತಿದ್ದಲ್ಲ, ಅವಾಗವಾಗ ಬಂದು ಪರಿಚಯ ಆಗಿ ಹಂಗೆ ಬಂದು ಆಮೇಲೆ ನಾವಿಬ್ರು ಕ್ಲೋಸ್ ಆಗಿದ್ದು. ಅವಾಗ ನಮ್ಮ ಮನೆಗೆ ಅವಾಗ ಕರ್ಕೊಬರ್ತಿರಲ್ಲ ನಮ್ಮ ಅಕ್ಕ, ಹಂಗಾಗಿ ಅವಾಗ ಕ್ಲೋಸ್ ಆಗಿದ್ದು ಅಷ್ಟೇನೆ. ಅಂದ್ರೆ ಇನ್ನೊಂದು ಏನಂದ್ರೆ, ಫಸ್ಟ್ ಇವಳು ನನಗೆ ಫ್ರೆಂಡ್ ಆದ್ಮೇಲೆ ನಮ್ಮ ಅಕ್ಕಂಗೆ ಫ್ರೆಂಡ್ ಆಗಿರೋದು. ಆಗ ನಮ್ಮ ಅಕ್ಕ ಬಿಲ್ಡಪ್ ಕೊಡೋದು, ನನಗೆ ಫ್ರೆಂಡು, ನನಗೆ ಕ್ಲೋಸ್ ಆದ್ಮೇಲೆ ನಿನಗೆ ಪರಿಚಯ ಮಾಡ್ಕೊಟ್ಟಿರೋದು ನಾನು ಅಂತ. ಅವಾಗ ನನಗೆ ರೇಗ್ಸೋಳಂಗೆ. ಅವಾಗ ನಾನು ಹಂಗೆ ಅನ್ನಿವೆ, ಅವಳು ನನಗೆ ಮುಂಚೆನೆ ಗೊತ್ತಿತ್ತು ನಿಂಗೇನಲ್ಲ ಅಂತ. ನಾವು ಹಿಂಗೆ ಅವಾಗ ಹಂಗೆ ರೇಗಿಸ್ತಾ ಇರ್ತೀನಿ ನಾನು. ಹಂಗಾಗಿ ಇಷ್ಟು ವರ್ಷ, ಆ್ಯಕ್ಚುಲಿ ಇಷ್ಟು 4 ವರ್ಷ 5 ವರ್ಷದಿಂದನೂ ಜೊತೆಲೇ ಇದ್ದೀವಿ. ಇನ್ನೊಂದೇನಂದ್ರೆ, ಇವ್ರ ಫ್ಯಾಮಿಲಿ ಹೆಂಗೆ ಅಂದರೆ, ಇವಳು ಸ್ವಲ್ಪ ಇವಳಿಗೆ
ಸ್ವಲ್ಪ ಭಯ ಜಾಸ್ತಿ. ಈಗ ಬೇರೆಯವರು ಹುಡುಗಿರ್ತಾರ, ಅಯ್ಯೋ ಬಿಡು ಅಲ್ಲೋಗೋಣ ಇಲ್ಲೋಗೋಣ, ಆ ಥರ ಇಲ್ಲ. ಇವಳು ತುಂಬ ಅಂದರೆ ತುಂಬ ಭಯ ಪಡ್ತಾಳೆ. ಮನೆಯವ್ರಿಗಾದ್ರೂ ಅಷ್ಟೇ, ಏನೋ ಒಂದು ಎಲ್ಲರೂ ಬರಬೇಕು ಅಂದ್ರೂ ಅಷ್ಟೇ ತುಂಬ ಭಯ ಪಡ್ತಾಳೆ ಇವಳು ಹಿಂಗೆ. ಮತ್ತು ಇವ್ರ ಮನೆಯವರು ಹೆಂಗೆ ಅಂದರೆ, ಈಗ ನಮ್ಮ ಮನೇಲೂ ಅಷ್ಟೇ, ಇವಳು ಹೆಂಗೆ ಪರಿಚಯ ಆಗಿದ್ದಾಳೆ ಅಷ್ಟೇ, ಅಷ್ಟು ವರ್ಷದಿಂದನೂ ಕೂಡ ಇವ್ರ ಮನೆಯವರು ನಮ್ಮ ಮನೆ ಫ್ಯಾಮಿಲಿ ಥರನೇ ಇರೋದು. ನಮ್ಮನೆ ಯಾವುದೇ ಒಂದು ಫಂಕ್ಷನ್ ಆದ್ರೂ ಅಷ್ಟೇ, ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೂ ನಾವು ಇವ್ರ ಮನೆಯವ್ರನ್ನ ಬಿಡಲ್ಲ. ನಾವು ಅಷ್ಟೇ ಯಾವುದೇ ಫಂಕ್ಷನ್ಗೆ ಹೇಳಿದ್ರು ಕೂಡ ಇವ್ರ ಮನೆಗೆ ಹೋಗ್ತೀವಿ. ಆಮೇಲೆ ಮುಂಚೆ ನಮ್ಮ ಅಕ್ಕ, ನಾವು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾವು ಬೆಂಗಳೂರಲ್ಲಿ ಇದ್ವಿ, ನಾನು ನಮ್ಮ ಅಕ್ಕ ಇಬ್ರು ಕೂಡ. ಅಲ್ಲೂ ನಾವಿಬ್ರು ಒಂದೇ ಆಫೀಸಲ್ಲಿ ಜೊತೆಲಿ ಕೆಲಸ ಮಾಡ್ತಿದ್ದು ಸ್ಟಾರ್ಟಿಂಗು. ಆಮೇಲೆ ಅಲ್ಲಿ ಇವರು ನಾವ್ದು ಕೆಳಗಡೆ ಮನೆ ಅಂದ್ರೆ ಸೆಕೆಂಡ್ ಫ್ಲೋರು, ಇವ್ರದ್ದು ಥರ್ಡ್ ಫ್ಲೋರ್, ಆ ಥರ ಮನೆಯಲ್ಲಿ ಫಸ್ಟ್ ಇದ್ದಿದ್ದು. ಅಲ್ಲೂ ಅಷ್ಟೇನೆ, ಏನಂದ್ರೆ ನಾವಿರಕ್ಕೆ ರೂಮ್ ಮಾಡ್ಕೊಂಡು ನಾವು ರೂಮಲ್ಲೇ ಇರ್ತಿರ್ಲಿಲ್ಲ, ಇವ್ರ ಮನೇಲೇ ಇರ್ತಿದ್ದು ನಾವು. ಯಾಕಂದ್ರೆ ಇವಳು ಇರೋಳಲ್ವಾ, ಫ್ಲೋರ್ ಚೇಂಜ್, ಇವಳು ಇರೋಳಲ್ಲ, ಹಂಗಾಗಿ ಇಬ್ರು ಮಾತಾಡ್ಕೊಂಡು ನಾವೆಲ್ಲ ಇವ್ರ ಮನೇಲಿ ಎಲ್ಲ, ಇವ್ರ ಅತ್ತಿಗೆ ಆಗಿರ್ಬೋದು, ಇವ್ರ ಅಣ್ಣ, ಯಾರಾದ್ರೂ ಅಷ್ಟೇನೆ, ಫುಲ್ ಎಲ್ಲ ಫ್ಯಾಮಿಲಿ ತರನೇ ಟೋಟಲು. ನಾವು ಇವತ್ತಿನವರೆಗೂ ಹಂಗೇನೆ ಇರೋದು. ಇವ್ರ ಮನೇಲಿ ಏನಾದ್ರು ಒಂದು ಊಟ ಮಾಡ್ಬೇಕಾದ್ರೂ ಅಷ್ಟೇನೆ, ಬೆಂಗಳೂರಲ್ಲಿ ಇದ್ರು ಅಷ್ಟೇನೆ, ನಾವೇ ಹಾಕೊಂಡು ತಿನ್ನವು, ಈ ತರ ಅಷ್ಟು ಬಾಂಡಿಂಗ್ ನಮ್ಮಿಬ್ರು ಮಧ್ಯೆ ಇರೋದು. ಸೊ ಏನಂದ್ರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕೊನೆ ತನಕನೂ ಹಿಂಗೆ ಇರಲಿ, ಯಾರ ಕಣ್ಣು ಬೀಳದೆ ಇರಲಿ. ಎಷ್ಟೋ ನೆಗೆಟಿವ್ ಹೇಳಿದ್ದಾರೆ ಅಲ್ವಾ, ಹೇಳಿಲ್ವಾ ನಿಂಗೆ ಚಂದನನ ಬಗ್ಗೆ? ಹೇಳಿದ್ದಾರೆ, ಇವ್ರಿಗೂ ಹೇಳಿದ್ದಾರೆ, ಇವ್ರ ಮನೆಯವ್ರಿಗೂ ಹೇಳ್ಕೊಟ್ಟಿದ್ದಾರೆ. ಬಟ್ ಅಂದ್ರೆ ಅವ್ರು ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ, ಸ್ವಲ್ಪ ಉಟ್ಕೊಳ್ಳೋದು, ಯಾಕೆ ಕ್ಲೋಸು ಈ ತರ ಸ್ವಲ್ಪ ಅಂತ ಸ್ವಲ್ಪ ಇದ್ದೇ ಇರ್ತಾರಲ್ಲ, ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಷ್ಟೇ ಗೈಸ್. ನಮ್ಮಿಬ್ರು ಪರಿಚಯ ಹಿಂಗೆ ಟಿಕ್ಟಾಕ್ ಇಂದ ನಾವಿಬ್ರು ನಮ್ಮ ಅಕ್ಕ ಎಲ್ಲ ಪರಿಚಯ ಆಗಿರೋದು. ಇನ್ನೊಂದೇನು, ನಮ್ಮ ಅಕ್ಕನ ಬಗ್ಗೆ ಏನ್ ಅನ್ಸುತ್ತೆ ನಿಂಗೆ? ಫ್ರೆಂಡ್ ಮಾಡ್ಕೊಂಡು ಇಷ್ಟು ವರ್ಷದಲ್ಲಿ ಏನಂತ ಅನ್ಸುತ್ತೆ? ಲಾಯಲ್ ಆಗಿದ್ದಾಳೆ. ಅಂದ್ರೆ ಅವಳ ತರ ಯಾವ ಫ್ರೆಂಡ್ಸ್ ಇರಕ್ ಸಾಧ್ಯನೇ ಇಲ್ಲ. ಫ್ಯಾಮಿಲಿಗಿಂತ ಜಾಸ್ತಿ ಪ್ರಿಫರೆನ್ಸ್ ಫ್ರೆಂಡ್ಸಿಗೆ ಕೊಡ್ತಾಳೆ. ಫ್ರೆಂಡ್ಸಿಗೆ ಅನ್ನೋದಕ್ಕಿಂತ ನಮ್ಗೆ ಸ್ಪೆಷಲಿ ಕೊಡ್ತಾಳೆ. ಅಂದ್ರೆ ಇವಳನ್ನ ಕೇರ್ ಮಾಡ್ತಾಳೆ, ಜಾಸ್ತಿ ಕೇರ್ ಮಾಡ್ತಾಳೆ. ನಮ್ಮನ್ನು ಅಂದ್ರೆ ಇಷ್ಟು ವರ್ಷ, ಇವಾಗ 4-5 years ಇಂದ ಇದೆಯಲ್ಲ ಜೊತೆಲಿ, ಏನ್ ಅನ್ಸುತ್ತೆ? ಹೆಂಗೆ, ಯಾವ ತರ ಅಂತ? ಹೆಂಗೆ ಅಂದ್ರೆ ಅವಳ ಥರ ಫ್ರೆಂಡ್ ಹತ್ರ ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದು ಮಾಡ್ತಾಳೆ. ಅಂದರೆ ಹೆಲ್ಪಿಂಗ್ ನೇಚರ್ ಆಗ್ಬೋದು, ಏನೇ ಒಂದಾದ್ರೂ ಕೇರಿಂಗ್ ಆಗಿರ್ಬೋದು, ಏನಾದರೂ ಒಂದು ಹೆಲ್ಪ್ ಆಗಿರ್ಬೋದು, ಈ ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಏನು ಆಗಲ್ಲ ಅಂತಲೇ ಹೇಳಲ್ಲ ಎಲ್ಲದಕ್ಕೂ. ಇವಾಗ ಫ್ಯಾಮಿಲಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾಳೋ ಅಷ್ಟೇ, ಏನು ವಿತೌಟ್ ಎನಿ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾಳೆ. ಆಕ್ಚುಲಿ ಇವಾಗ ಅವಳಿಗೆ ನಮ್ಮ ಅಕ್ಕಂಗೆ ಫ್ರೆಂಡ್ ಅಂತ ಇರೋದು ಇವಳು ಒಬ್ಳೇನೆ. ಇವಾಗ ಪ್ರೆಸೆಂಟ್ ತುಂಬಾ ಬೆಸ್ಟ್ ಅಂತ ಇರೋದು ಇವಳೇನೆ. ಅವಳು ಯಾರಿಗೂ ಏನಷ್ಟು ತಲೆ ಕೆಡ್ಸ್ಕೊಳಲ್ಲ. ಬಟ್ ಇವಳ ವಿಚಾರದಲ್ಲಿ ಜಸ್ಟ್ ಫ್ರೆಂಡ್ ಅನ್ನೋದಲ್ಲದೆ ಟೋಟಲ್ ಎಂಟೈರ್ ಫ್ಯಾಮಿಲಿಗೇನೆ. ಇವ್ರ ಮನೆಗೆ ಹೆಂಗೆ ಅಂದ್ರೆ, ನಮ್ಮ ಮನೇಲಿ ನನಗೆ ಏನಾದ್ರೂ ಗೊತ್ತಿಲ್ಲ, ಮನೆ ಮಗಳು ತರ ನಮ್ಮ ಅಕ್ಕ. ನಮ್ಮ ಮನೆಗೆ ಹೇಳೋದು ಫಸ್ಟ್ನೇ ಮಗಳು ನೀನೆ, ಫಸ್ಟ್ ಮಗಳು ನೀನು, ಆಮೇಲೆ ಹೇಳು, ಫಸ್ಟ್ ಮಗಳು ನೀನು, ಆಮೇಲೆ ಹೇಳು. ಆಮೇಲೆ ಇವ್ರ ಅಮ್ಮ ಏನಾರು ಒಂಚೂರು ಅವಳ ಮೇಲೆ ಹೇಳಿದ್ರೆ ಇವಳೇ ಬೈಯೋದು. ನಾವಳು ಬೈಸದೆ ನಮ್ಮ ಮನೆಗ್ ಬಂದ್ರೆ ನನ್ ಹೊಡಿಲಿಲ್ಲ ಅಂದ್ರೂ ಕಿರ್ಸ್ಕೊಬಿಡೋದು, ಅಮ್ಮ ಹೊಡದ್ಲು ಅಂತ. ಆತರ ಹಂಗೇನೆ ಇರೋದು ಮೊದ್ಲಿಂದಾನು, ಸ್ಟಾರ್ಟಿಂಗ್ ಇಂದಾನು. ಅಮ್ಮ ಅಪ್ಪಾಜಿನೂ ನಮ್ ತರನೇ ಅಮ್ಮ ಅಪ್ಪಾಜಿ ಅನ್ಕೊಂಡೆ. ನಾವ್ 3 ಜನ ನಮ್ಮ ಮನೆಗ್ ಹೋಗುವಾಗ ಹಬ್ಬಕ್ ಹೋಗೋದು ಅವಾಗೆಲ್ಲ. ಇವಾಗ ಮದ್ವೆ ಆದ್ಮೇಲೆ ಸ್ವಲ್ಪ ಪಾಪೋದ್ಮೇಲೆ ಇದಾಯ್ತು. ನಾವ್ ಹಬ್ಬಾಗೆಲ್ಲ ಅಲ್ಲಿ ನಾವೆಲ್ಲ ಚೆನ್ನಾಗಿ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಬೆಂಗಳೂರಲ್ಲೂ ಅಷ್ಟೇನೆ, ಎಲ್ಲರೂ ಹೋಗ್ಬೇಕು ಅಂದ್ರೆ ಒಟ್ಟಿಗೆನೆ ಹೋಗ್ತಿದ್ವಿ, ಸಪ್ರೇಟ್ ಹೋಗ್ತಿರ್ಲಿಲ್ಲ ನಾವು. ಆಮೇಲೆ ಇನ್ನೇನ್ ಅನ್ಸುತ್ತೆ? ಅದೇ ಹಂಗೆ ಇವ್ರಾಗಿರ್ಬೋದು, ಅವಳ ಅಕ್ಕಾಗಿನೂ ಏನಾದ್ರೂ ಎಲ್ಲದಕ್ಕೂ ಜಾಸ್ತಿ ನನಗೆ ಅಲ್ಲೋಗ್ತಾಳೆ, ಅಲ್ಲಿ ಇದು ಮಾಡ್ತಾಳೆ ಅನ್ನೋದು ಏನೂ ಇಲ್ಲ. ಬೇರೆಯವ್ರ ಮನೆ ಆಗಿದ್ರೆ ಈ ಥರ ಬಿಡಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಕ್ಕ ಆಗಲಿ, ತಂಗಿ ಆಗಲಿ, ಮನೆಯವ್ರಾಗಲಿ. ಈ ನಮ್ಮ ಮನೆ ಇದು ಫಸ್ಟ್ ಇವ್ರ ಮನೇಲಿ ಏನಾದರೂ ಇದ್ರೂ ಫಸ್ಟ್ ಏನಾದರೂ ಕೆಲ್ಸಕ್ಕೆ ಅಂತಂದ್ರೆ ಅಲ್ಲಿ ಬಂದಿರ್ತಾಳೆ. ಯಾರೇ ಮನೆಯಲ್ಲೇ ಆಗಿದ್ರು ರಿಸ್ಟ್ರಿಕ್ಷನ್ ಮಾಡಲ್ಲ. ಫಸ್ಟ್ ಇಲ್ಲಿ ನೋಡು, ಅದ್ ಮಾಡು, ಇದ್ ಮಾಡು, ಅಷ್ಟೊಂದೆಲ್ಲ ಯಾಕಿದ್ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಏನಾದ್ರೂ ಹೆಲ್ಪ್ ಮಾಡೋದಾಗಿರ್ಬೋದು, ಅದಕ್ಕೆ ಯಾಕೆ ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ ಏನಲ್ಲ, ಅಷ್ಟೇ ಫ್ರೀ ಮೈಂಡೆಡ್ ಆಗಿ
ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಂಟೈರ್ ಫ್ಯಾಮಿಲಿನೇ ಆಗಿರ್ಬೋದು. ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಆ ಥರ ನಾವು ಯಾವತ್ತೂ ಕೂಡ ನಮ್ಮ ಅಕ್ಕಂಗೆ ಹೇಳಿಲ್ಲ. ಬಟ್ ಅವಳಿಗೆ ನಾನೇ ಏನು ಹೇಳ್ತೀನಿ ಅಂತಂದರೆ, ನಾನು ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ ಜಾಸ್ತಿ ಹಚ್ಕೊಬೇಡ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವ್ಳಿಗಾದ್ರೂ ಅಷ್ಟೇ, ಇವಾಗ ಇವ್ರದೇ ಅಂತ ಒಂದು ಲೈಫ್ ಮುಂದೆ ಬರುತ್ತೆ. ಇವಾಗ ನಮ್ಮ ಅಕ್ಕಂಗಾದ್ರೂ ಅಷ್ಟೇ, ಅವಾಗ ಸ್ವಲ್ಪ ಇವ್ರಿಗೆ ಕಷ್ಟ ಅನ್ನಿಸ್ಬೋದು ಅಂದರೆ ಅಲ್ವಾ. ಇವಾಗ ನಾವೇ ಎಷ್ಟು ಜನ ಈಗ ಅಕ್ಕ ತಂಗಿರನ್ನ ಬಿಟ್ಟಿರೋದು ಎಷ್ಟು ಕಷ್ಟ, ಅಷ್ಟೇ ಫ್ರೆಂಡ್ಸು ಹಚ್ಕೊಂಡ್ಮೇಲೆ ಅವ್ರಿಗೂ ಸ್ವಲ್ಪ ಫೀಲ್ ಆಗುತ್ತೆ, ಅದು ನೆನಪಾಗ್ತಾ ಇರ್ತಾರೆ. ಈ ತರ ಆ ಒಂದು ಉದ್ದೇಶಕ್ಕೆ ನಾನು ಜಾಸ್ತಿ ಹಚ್ಕೊಂಬೇಡ. ಆಕ್ಚುಲಿ ಪಾಪ ಇವಳು ಏನು ನಮ್ಮ ಅಕ್ಕನ ಏನು ಬೈಯೋದಿಲ್ಲ, ನಮ್ಮ ಅಕ್ಕ ಹಂಗೇನೆ ಇವಳ ಹತ್ರ ಹುಚ್ಚಿ ಹಂಗೆ ಏನೇನೋ ಬೈಕೊಂಡು ರೇಗಾಡ್ತಾ ಇರ್ತಾಳೆ. ಅವಾಗ ನಾವು ಬೈತೀವಿ, ಆ ಹುಡ್ಗಿಗೆ ಯಾಕೆ ಹಂಗೆ ಬೈತೀಯ, ಅವಳು ಹಂಗಲ್ಲ ಹಂಗೆ ಹಿಂಗೆ ಅಂತ. ಹಂಗೆ ನಮ್ಮ ಅಮ್ಮನೂ ಬೈತಾ ಇರುತ್ತೆ, ಅವಳಿಗೆ ಯಾಕೆ ಬೈತೀಯ ನೀನು ಅಂತೆಲ್ಲ ಹಂಗೆ ಆ ಥರ. ಬಟ್ ಅವಳಿಗೆ ಅಷ್ಟೇ ಜಾಸ್ತಿ ಹಚ್ಕೊಬೇಡ ಅವಳು ಅಂತ ಹೇಳ್ತೀನಿ. ಅಷ್ಟು ಬಿಟ್ರೆ ನಾವು ಇದುವರೆಗೂ ಅಲ್ಲಿ ಹೋಗ್ಬೇಡ, ಅವ್ರ ಜೊತೆ ಯಾಕೆ ಹೋಗ್ಬೇಕು, ಈ ಥರ ಯಾಕೆ ಅಂತ ನಾವು ಯಾವತ್ತೂ ಹಂಗೆ ಹೇಳೂ ಇಲ್ಲ ಅವಳಿಗೆ ಇದುವರೆಗೂ. ಯಾಕೆ ಅಂದರೆ ಇವರು ಅದೇ ಥರ ನಮಗೆ ಫ್ಯಾಮಿಲಿ ಥರ ಇದ್ದಾರಲ್ಲ, ಸೊ ಹಂಗಾಗಿ ಆ ಥರ ಎಲ್ಲ ಏನು ಕೇಳ್ಕೊಡ್ಬೇಕು. ಇಬ್ಬರು ಬಾಂಡಿಂಗ್ ಚೆನ್ನಾಗಿದೆ, ಹಾಗೆ ಇರಲಿ, ಕೊನೆ ತನಕನೂ ಹಂಗೆ ಇರಲಿ ಅಂತಲೇ ಕೇಳ್ಕೊಳ್ಳೋದು ನಾನು. ನನ್ನ ಹಸ್ಬೆಂಡ್ ಆದರೂ ಅಷ್ಟೇ, ಮದುವೆ ಈಗ ಆಗಿದ್ದೀವಿ, ಅವ್ರನ್ನೂ ಯಾಕೆ ಅಷ್ಟು ಇದು ಮಾಡ್ತೀಯಾ ಆ ಥರ. ಅವರು ಕೂಡ ಏನು ಇದು ಮಾಡಲ್ಲ, ಅವರು ಕೂಡ ಇವ್ರ ಮನೆಗೆ ಬಂದಿದ್ದಾರೆ, ಇವ್ರ ಮನೆ ಕರ್ಕೊಂಡು ಹೋಗಿದ್ದೀವಿ. ಅಣ್ಣನೂ ಆದ್ರೂ ಅಷ್ಟೇ, ಇವರಾದ್ರೂ ಅಷ್ಟೇ, ಯಾರು ಪುಟ್ಟಣ್ಣ ನಮ್ಮ ಭಾವ ಅವರು ಆದ್ರೂ ಅಷ್ಟೇನೆ, ಅವರು ಕೂಡ ಆ ಥರ ಏನೋ ರಿಸ್ಟ್ರಿಕ್ಷನ್ ಮಾಡಲ್ಲ. ಹಿಂಗೆ ಒಟ್ಟಿಗೆ ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲರಿಗೂ ಗೊತ್ತು. ಈಗ ಒಂದು ಹೇಳಿದ್ವಲ್ಲ, ಕಂಪ್ಲೀಟ್ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಥರನೇ ಆಗಿಬಿಟ್ಟಿದೆ. ನಮ್ಮ ಫ್ಯಾಮಿಲಿಗಿಂತ ಒಂಚೂರು ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಅನಿಸುತ್ತೆ ನನಗೆ. ಹಂಗೆ ಇದ್ದೀವಿ. ಸೊ ಅಷ್ಟೇ ಗೈಸ್, ಇದನ್ನ ಹೇಳ್ಬೇಕು ಅಂತ. ಏನಂದ್ರೆ ನೀವೆಲ್ಲ ಕೇಳ್ತಿರಲ್ವ ಹೆಂಗ್ ಪರಿಚಯ ಇವರಿಬ್ರು ಅಂತ. ಆಮೇಲೆ ಇವ್ರ ಹಾಸನಲ್ಲಿ ಓದಿರೋದು ಅಂತಾನು ಕೇಳಿದಿರ, ಯಾರೋ ನೋಡಿರೋ. ನನಗೆ ಇವಾಗ್ಲೂ ನೆನಪಿದೆ, ಯಾವುದೋ ಒಂದು ವಿಡಿಯೋಗೆ ನಾವಿಬ್ರು ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಆಗ ನಾವಿಬ್ರು ಜೊತೆಲಿ ವಿಡಿಯೋ ಮಾಡಿರೋದಕ್ಕೆ ಅದು ಕಮೆಂಟ್ ಮಾಡಿದ್ದೀರಾ, ನಾವಿವ್ರನ್ನ ಹಾಸನಲ್ಲಿ ನೋಡಿದ್ದೀವಿ ಅಂತ. ಹಾಗಾಗಿ ಸ್ವಲ್ಪ ಬೇರೆಯವ್ರಿಗೂ ಇದು ಇರುತ್ತಲ್ವ, ಇವ್ರು ಹೆಂಗ್ ಪರಿಚಯ, ಯಾವ ತರ ಏನು, ಇವ್ರ ಅಕ್ಕನ ಜೊತೆನೂ ಅಷ್ಟೇ ಕ್ಲೋಸು, ನಮ್ ಜೊತೆನೂ ಅಷ್ಟೇ ಕ್ಲೋಸ್ ಅಂತ. ಅದಕ್ಕೇನೆ ಒಂದು ಕ್ಲಾರಿಟಿ ಕೊಡ್ಬೇಕು. ಮಾತ್ರ ನಾವು ಮಾತ್ರ ಅಂತಿಲ್ಲ, ಟೋಟಲ್ ಫ್ಯಾಮಿಲಿ, ಇವಳು ನಾನು ಆಗಿರ್ಬೋದು, ಅವಳು ನಾನು, ಟೋಟಲ್ ಫ್ಯಾಮಿಲಿ ಎಲ್ಲ. ಇವಳ ಮದ್ವೆ ಆಗ್ಲಿ, ಇವಳ ಮದ್ವೆ ಆಗ್ಲಿ, ಇವಾಗ ಅವಳ ಮದ್ವೆ ಬರ್ಲಿ, ಎಂಟರ್ ನಮ್ಮ ಫ್ಯಾಮಿಲಿನೇ. ಅವಾಗ ನನ್ ಮದ್ವೆ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರೋದಲ್ವಾ, ಹಿಂಗ ಪ್ರೀ ವೆಡ್ಡಿಂಗ್ ಅವಾಗ ಇರ್ಲಿಲ್ಲ, ಅವಾಗೆಲ್ಲ ನೋಡ್ಬೇಕು, ಹಂಗೆ ನಾರ್ಮಲ್ ಆಗಿ ಓಡಾಡೋದು ಅವಾಗ ಮಾಡ್ಬಿಟ್ಟಿದೀವಿ. ಮೆಮೊರೀಸ್ ಮಾತ್ರ ಅಷ್ಟೇ ಗೈಸ್. ಇನ್ನ ನಮ್ಮ ಅಕ್ಕ ಬಂದಿಲ್ಲ, ಅವಳು ಬಂದ್ಮೇಲೆ ಅವಳಿಗೂ ಮಾತಾಡಿಸ್ತೀನಿ ಏನು ಇವಳ ಬಗ್ಗೆ. ಅವಳಿಗೆ ಈಗ ಯಾಕೆಂದ್ರೆ ಇವಾಗ ಇವಳನ್ನ ಕೇಳ್ದೆ ಹೆಂಗ್ ಅನ್ಸುತ್ತೆ ನಿಂಗೆ ನಮ್ಮ ಅಕ್ಕನ ಬಗ್ಗೆ ಅಂತ. ಹಂಗೆ ಇವಳ ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂಡ್ಲು. ಸೊ ಇವಾಗ ಕೇಳೋಣ, ನಮ್ಮ ಅಕ್ಕ ಬಂದ್ಮೇಲೆ ಹೇಳಕ್ ಅಂದ್ರೆ ಅಷ್ಟು ಅಂದ್ರೆ ಇವಾಗ ಜಸ್ಟ್ ಹೆಲ್ಪ್ ಮಾಡ್ತಾಳೆ ಅಷ್ಟು, ಹಂಗೆ ಮೇಲ್ಮೇಲೆ ಹೇಳಿರ್ಬೋದು. ಬಟ್ ಡೀಪ್ ಆಗಿ ಅಂದ್ರೆ ಒಂದಿನ ಎಲ್ಲ ಸಾಕಾಗಲ್ಲ. ಅದರಲ್ಲೂ ನಾನ್ ಬೇರೆ ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ ನಾನು ಅಷ್ಟು. ಪಾಪಪ್ಪ ಇವಳು ಎಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ವಿಡಿಯೋ ಮಾಡೋಣ ಬಾ, ಅದು ಇದು ಚಂದ ಆಗ್ಲಿ ಇವಳಾದ್ರೂ ಆಗ್ಲಿ, ನಾನು ಜಾಸ್ತಿ ಸ್ಕ್ರೀನ್ ಫೇಸಿಗೆ ಬರೋದಿಲ್ಲ ಅಂದ್ರೆ ಇವಳು ಅಷ್ಟು ಮಾತಾಡಲ್ಲ. ಇವಳಿಗೆ ಅವೆಲ್ಲ ಸ್ವಲ್ಪ ಇಷ್ಟು ಗೊತ್ತು ಹೇಳ್ತಿರೋದೇ ಹೆಚ್ಚು. ರೀಲ್ಸ್ ಮಾಡ್ತಾಳೆ, ವಿಡಿಯೋ ಮಾಡ್ತಾಳೆ, ಅದು ಇವಳು ಒಬ್ಳೆ. ಅಷ್ಟು ಬಿಟ್ರೆ ಆತರ ಈ ತರ ಮಾತಾಡೋಕೆಲ್ಲ ಸ್ವಲ್ಪ ನಾಚಿಕೆ ಪಡ್ತಾಳೆ, ಅಷ್ಟು ಮಾತಾಡಲ್ಲ ಇವಳು. ಸೊ ನಂಗೆ ಗೊತ್ತಿರೋವಷ್ಟು ನಾವಿಬ್ರು ಹೇಗೆ ಪರಿಚಯ ಅಂತೆಲ್ಲ ಹೇಳಿದ್ವಿ. ನಾವು ಅಕ್ಕ ಬಂದ್ಮೇಲೆ ಅವಳಿಗೂ ಕೇಳ್ತೀನಿ, ಅವಳ ಮನಸ್ಸಲ್ಲಿ ಏನಿದೆ ಅಂತ. ನಾನು ಯಾವತ್ತೂ ಕೇಳಿಲ್ಲ, ನಿಂಗೆ ರುಚಿತನ ಬಗ್ಗೆ ಹೆಂಗ್ ಅನ್ಸುತ್ತೆ ಏನು ಅಂತ ನಾವಿಬ್ರು ನಾನು ಅವಳಿಗೆ ಕೇಳಿಲ್ಲ. ನೋಡೋಣ ಇವತ್ತು ಇವಳಿದ್ದಾಳಲ್ಲ, ನಿಜ ಹೇಳ್ತಾಳೆ ಏನು ಅನ್ಸುತ್ತೆ ಅಂತ. ನೆಕ್ಸ್ಟ್ ಒಪಿನಿಯನ್ ತಿಳಿಸ್ತೀನಿ. ಅವಳು ಬಂದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಏನು ಹೇಳಲ್ಲ ಇನ್ನು, ಅವಳು ಹೇಳೋದಿಲ್ಲ. ಅವಳು ಇನ್ನೂ ಇವಳು ಸುಮ್ಮನೆ ಇದೇ ನಿಂಗೆಲ್ಲ ಬಿಡಪ್ ಕೊಡ್ತಿದ್ಯಾ ಅಂತಿರ್ತೀನಿ. ಅವಳು ಆರೆಂಜಿಗೆ ಹೇಳ್ತಿರ್ತಾಳೆ, ಬಟ್ ಅವಳು ಹಂಗೇನ ಅಷ್ಟು ಕೇರ್ ಮಾಡ್ತಾಳೆ ನಮ್ಮ ಅಕ್ಕ. ಹಂಗೆ ಇವ್ರು ಬಿಟ್ಟಿರೋದೇ ಹೆಚ್ಚು ಇವಾಗ, ಯಾಕೆಂದ್ರೆ ಬೆಂಗಳೂರಲ್ಲೂ ಜೊತೆಲಿ ಇದ್ದು ಇವ್ರ ಮನೆ ಏನಂದ್ರೆ ನಾವು ಜಾಬ್ ಮಾಡ್ತೀವಿ ಬಿಟ್ಟು ಬಂದ್ಮೇಲೆ, ನನ್ನ ಮದುವೆ ಫಿಕ್ಸ್ ಆದ್ಮೇಲೆ ಇವ್ರ ಮನೆ. ಅದಕ್ಕಿಂತ ಮುಂಚೆ 2 ವರ್ಷ ನಮ್ಮ ಅಕ್ಕ ಇವ್ರ ಮನೇಲಿದ್ಲು ಮುಂಚೆ. ಇವಾಗ ನಾನು ಅದೊಂದು ವಿಷಯದಲ್ಲಿ ಲೈಫಲ್ಲಿ ನಮ್ಮ ಅಕ್ಕಂಗೆ ಎಷ್ಟೇ ಜನ ಫ್ರೆಂಡ್ಸ್ ಇರ್ಬೋದು, ಬಟ್ ಇವ್ರ ಮನೆಯವ್ರಂತ ಅಂದರೆ ಇವಳು ಹೆಂಗೆ ಇವಾಗ ಹೇಳಿದ್ಲು, ಸ್ವಾರ್ಥ ಇಲ್ಲದೆ ನಮಗೆಲ್ಲ ಹೆಲ್ಪ್ ಮಾಡ್ತಾಳೆ ಅಂತ, ಆ ಥರ ಇವ್ರ ಮನೆ ಅಂತ ಫ್ಯಾಮಿಲಿನ ನಾನು ಎಲ್ಲೂ ನೋಡಿಲ್ಲ. ಇವಾಗ ಯಾರು ಬೆಂಗಳೂರಲ್ಲಿ ಗಂಡ ಹೆಂಡತಿ ಒಂದು ಪಾಪು ಈ ಪುಟ್ಟು ಸಂಸಾರ ಜೀವನ ಮಾಡೋದೇ ಕಷ್ಟ ಬೆಂಗಳೂರೊಳಗಡೆ. ಅದರಲ್ಲೂ ನಮ್ಮ ಅಕ್ಕನ 2 ವರ್ಷ ಅವಳ ಕೈಯಿಂದ ಏನು ಹೆಲ್ಪ್ ತಗೊಳ್ದು, ಒಂದು ಮನೆ ರೆಂಟ್ ಆಗಿರ್ಬೋದು, ಏನೇ ಒಂದು ಹೆಲ್ಪ್ ತಗೊಳ್ದೇನೆ 2 ವರ್ಷ ಅವ್ರ ಮನೇಲಿ ಮಗಳು ಥರ ನೋಡ್ಕೊಂಡಿದ್ದಾರೆ ಅವಳನ್ನ. ನಂಗೆ ಅದೊಂದು ಇವ್ರ ಫ್ಯಾಮಿಲಿ ತುಂಬ ಇಷ್ಟ ಆಗೋವಂಥದ್ದು ಅದೇನೆ. ಆ ಬಾಂಡಿಂಗೇನೆ ಇದುವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಅವಳು ಫ್ರೆಂಡ್ ಸರ್ಕಲಲ್ಲಿ ನಾನು ಆ ಥರ ಇವ್ರ ಮನೆಯವ್ರ ಥರ ನೋಡೇ ಇಲ್ಲ.
ಹಾಗಾಗಿ ಸ್ವಲ್ಪ ಇವ್ರ ಜೊತೆ ನನಗೂ ಅಟ್ಯಾಚ್ಮೆಂಟ್ ಜಾಸ್ತಿ, ನಮ್ಮ ಅಕ್ಕನಿಂದ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇವ್ರ ಜೊತೆ. ಹಂಗೆ 2 ವರ್ಷ ಅವಳನ್ನ ಮನೆ ಮಗಳು ಥರ ಯಾವುದಕ್ಕೂ ಏನನ್ನೂ ಕೊರತೆ ಮಾಡ್ದಂಗೆ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಆ ಥರ ಇದೆ. ಸೊ ನಾನು ಅದಕ್ಕೇನೆ ಅಷ್ಟು ನಾನು ಬೇಕಾದ್ರೆ ನಮ್ಮ ಅವಳದು ರಿಟರ್ನ್ ರೆಸ್ಪಾನ್ಸ್ ಹಂಗೆ ಇತ್ತು. ಒಬ್ಬೊಬ್ರು ಸುಮ್ನೆ ಅವಾಗ ಈಗ ಬೇರೆಯವ್ರಾದ್ರು ಹೆಂಗೆ ಗೊತ್ತಾ, ಇದ್ ತಗೊಂಬ ಅಂತ. ಈಗ ಬೇರೆ ಅವಳು ಚಾನ್ಸ್ ತಗೊಳ್ದಾನೆ ಬೇಡ ಬೇಡ ಅಂದ್ರೂ ಅವಳೆ ನಮಗ್ ತಿನ್ನಕ್ ಇಷ್ಟ ಇಲ್ಲ, ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಅವಳೆ ಅದು ಇದು ತರೋದಾಗ್ಲಿ ಮಾಡೋದಾಗ್ಲಿ ಆತರ ಅವಳೇ ಮಾಡೋಳು. ಬಟ್ ಇವ್ರ ಬಾಯಿಂದ ನಮಗ ಫೀಲೇ ಇಲ್ವಲ್ಲ ಇವಳು ಆಚೆಯಿಂದ ಬಂದ್ ನಮ್ಮನೇಲಿ ಇದ್ದಾಳೆ ಅಂತ. ನಾವೆಲ್ರು ಆತರ ಇವಾಗ ಯಾರು ನಮಗಿಂತ ಜಾಸ್ತಿ ಪ್ಲೇಸ್ ಅವಳಿಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ವಿ. ಅವ್ರ ಅತ್ತಿಗೆ ಆದ್ರೂ ಅಷ್ಟೇನೆ, ಅವ್ರ ಅಣ್ಣ ಆದ್ರೂ ಅಷ್ಟೇನೆ ಆ ಥರ ನೋಡ್ಕೊಂಡಿದ್ದಾರೆ ಅವಳನ್ನ ಅಷ್ಟೇ ಗೈಸ್. ಅದೊಂದು ಇದನ್ನ ಹೇಳಬೇಕು, ಆ್ಯಕ್ಚುಲಿ ಮರ್ತಿದ್ದೆ ಇದನ್ನ. ಅದಕ್ಕೆ ತುಂಬ ಇಷ್ಟ, ಅದಕ್ಕೆ ಅಂತ ಅಲ್ಲ, ಒಟ್ಟಿನಲ್ಲಿ ಆ ಥರ ಇಷ್ಟಪಡ್ತಾರೆ ನಮ್ಮನ್ನು. ಹಂಗೆ ಇದೀವಿ ಅಷ್ಟೇ. ಅವಳು ಬಂದ್ಮೇಲೆ ಸಿಗ್ತೀವಿ, ಓಕೆನಾ? ಇನ್ನೇನು ಹೇಳ್ಬೇಕು? ಏನಿಲ್ಲ, ಹೇಳಿ ಏನಾದರೂ. ನಿಮ್ದೇ ಬ್ಲಾಗ್ ಇದೆ ಇವತ್ತು ಎಲ್ಲ. ಇನ್ನೇ ಅವಳು ಬರ್ತಾಳಲ್ಲ, ಕಂಟಿನ್ಯೂ ಮಾಡ್ತಾಳೆ. ಅವಳು ಸಿಗೋದು ಅಪರೂಪ. ಇನ್ನೇನಿದ್ರು ನಮ್ಮ ಅಕ್ಕನ ಮದ್ವೆಗಲ್ವಾ ಬರೋದು ನೀನು? ನಮ್ಮ ಅಕ್ಕನ ಮದ್ವೆಗೆ. ಅವತ್ತು ಪಾಪನ ನೋಡಕ್ಕಾಗಲ್ಲ, ನೋಡೋಣ. ಇವಾಗ ನಮ್ಮ ಅಕ್ಕ ಬಂದ್ಮೇಲೆ ಮಾತಾಡಿಸ್ತೀವಿ ಗೈಸ್. ಅವಳ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಇವಳು ಕ್ಯೂರಿಯಾಸಿಟಿ ಇದೆ ಇಲ್ವಾ ಗೊತ್ತಿಲ್ಲ, ನನಗಿದೆ, ತಿಳ್ಕೊಳ್ಬೇಕು ಏನು ಹೇಳ್ತಾಳೆ ಅಂತ. ಸೊ ಓಕೆ ಬಾಯ್. ಸ್ಟ್ಯಾಂಡ್ ತೋರಿಸ್ಕೊಂಡು ಹೇಳ್ತೈತೆ, ಅದನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ. ಬಾಯ್ ಹೇಳೆ, ಇವಾಗ ಕೇಳ್ತೀನಿ. ಅಮ್ಮ ಸುಮ್ಮನೆ ಅಮ್ಮ ಹೇಳೆ. ಇವಾಗ ನಾನು ಏನೋ ಒಂದು ಆನೆಸ್ಟಾಗಿ ಕೇಳ್ತೀನಿ, ಹೇಳ್ತೀಯಾ? ಏನಂತ? ರುಚಿತಾ, ಇವಾಗ ಏನಂದ್ರೆ ರುಚಿತಾ ನಿನ್ನ ಫ್ರೆಂಡ್ ಆಗಿರೋದಕ್ಕೆ ಇಷ್ಟು ವರ್ಷ ನಿಂಗೆ ಏನು ಅನ್ಸುತ್ತೆ ಅವಳ ಬಗ್ಗೆ? ಏನನ್ಸುತ್ತೆ ಅಂತ? ಮನದಾಳದ ಮಾತು, ಮನದಾಳದ ಮಾತು ಏನು ಅನ್ಸುತ್ತೆ ಹೇಳೆ. ನಾನು ಹೇಳಿದ್ದೀನಿ ಏನು ಅನ್ಸುತ್ತೆ ಅಂತ ಕೇಳ್ತೀನಿ ಅಂತ. ಇವ್ಳಿಗೆ ಏನು ಅನ್ಸುತ್ತಂತೆ? ನನಗೆ ಏನು ಅವಳಿಗೆ ಏನು ಅನ್ಸುತ್ತೆ ಅದು ನಾನು ಯೂಟ್ಯೂಬ್ ವ್ಲಾಗಲ್ಲಿ ನೋಡು ಅಪ್ಲೋಡ್ ಮಾಡೋದು ಮಾಡಿ. ಹೌದಾ? ಇವಾಗ ಹೇಳು, ನಿಂಗೆ ಹೇಳು. ಹೇಳು, ಇವಳನ್ನ ಫ್ರೆಂಡ್ ಮಾಡ್ತೀನಿ ಅನ್ಸುತ್ತೆ ಅಂತ. ಏನು ಅನ್ಸುತ್ತೆ? ಆಮೇಲೆ ಜಾಸ್ತಿ ಪ್ರೀತಿ ಕೊಡ್ತಾಳೆ. ಆಮೇಲೆ ಕೇರ್ ಮಾಡ್ತಾಳೆ, ಅದು ಓಕೆ. ಆಮೇಲೆ ಜಗಳ ಆಡ್ತಾಳೆ, ಎಲ್ಲ ಥರ. ಅಷ್ಟೇನಾ? ಏನು ಅನ್ಸಲ್ಲ, ಯಾವಾಗಲೂ ಜೊತೆಲಿ ಇರಬೇಕು ಅನ್ಸುತ್ತೆ ಅಷ್ಟೇ. ಏನು ಅನ್ಸಲ್ಲ. ಆಮೇಲೆ ಅಷ್ಟೇ, ಏನು ಅನ್ಸಲ್ಲ ನನಗೆ. ಏನಾರು ಅನ್ನಿಸ್ತದೆ ಕಂತ ಹೇಳಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಆಮೇಲೆ ಚಂದ ರುಚಿತಂಗೆ ಇವಳು ಸಿಕ್ಕಿರೋದು ಲಕ್ಕಿ ಅಂತೆ. ಯಾರು? ನೀನು. ಓ ಮೈ ಗಾಡ್, ಅನ್ಲಕ್ಕಿ ಅಂತ ಹೇಳಿದ್ದು ಅವಳು ಕನ್ಫ್ಯೂಸ್ ಮಾಡ್ಕೊಂಡ್ಲು. ಇನ್ನೇನಷ್ಟೇನಾ? ಅಷ್ಟೇ ಗೈಸ್. ಓಕೆ, ಇವಾಗ ಚಿಕನ್ ಮಾಡಿದ್ರು, ಎಲ್ಲ ಖಾಲಿ ಆಯ್ತು. ಚಿಕನ್ ಮಾಡಿದ್ರು, ಅವಾಗ್ಲಿಂದ ಊಟ ಮಾಡ್ತಾ ಕುಂತವಳೆ. ಓಕೆ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು.